ಬಿಜೆಪಿ ಮುಖಂಡ ಕೆ. ಉಮೇಶ್ ಶೆಟ್ಟಿರವರ ಅರ್ಥಪೂರ್ಣ ಹುಟ್ಟುಹಬ್ಬದ ಆಚರಣೆ, ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಕ್ಯಾನ್ಸರ್, ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಆರ್ಥಿಕ ಸಹಾಯ, ವಿಕಲಚೇತನರಿಗೆ ವೀಲ್ ಚೇರ್ ವಿತರಣೆ, ಮಹಿಳೆಯರಿಗೆ ಸೀರೆ ವಿತರಣೆ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಜನಸಂಪರ್ಕ ಕಚೇರಿಯಲ್ಲಿ ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಕೆ. ಉಮೇಶ್ ಶೆಟ್ಟಿರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು, ಸ್ನೇಹಿತರು ಅರ್ಥಪೂರ್ಣ ಮತ್ತು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮುಖೇನ ಜಿಲ್ಲಾ ಉಪಾಧ್ಯಕ್ಷರು ಕೆ. ಉಮೇಶ್ ಶೆಟ್ರು ರವರ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು ರಾಮಮೂರ್ತಿ, ಆರ್ಥಿಕ ಕಂಪನಿ ಮಾಲೀಕರಾದ ಬಾಬು, ಮಂಡಲದ ಅಧ್ಯಕ್ಷರಾದ ಮಂಜುನಾಥ್, ಮಾಜಿ ಪಾಲಿಕೆ ಸದಸ್ಯರುಗಳಾದ ರಾಮಪ್ಪ, ರಾಜೇಶ್ವರಿ, ಜಯರತ್ನ ಮತ್ತು ಬಿಜೆಪಿ ಮುಖಂಡರುಗಳಾದ ಕ್ರಾಂತಿರಾಜು, ದೊಡ್ಡವೀರಯ್ಯ, ನಾಗರಬಾವಿ, ಎಸ್. ರಾಜು ರವರು, ಬಿಜೆಪಿ ಕಾರ್ಯಕರ್ತರು, ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು. ಹುಟ್ಟು ಹಬ್ಬ ಆಚರಣೆ ಆಗ್ತಾ ಇದೆ. ಇವತ್ತು ತುಂಬಾ ಸಂತೋಷ ಆಯ್ತು. ಅಣ್ಣವರು ಇವತ್ತು ಎಷ್ಟು ಜನಕ್ಕೆ ದಾನ ಮಾಡ್ತಾ ಇದ್ದಾರೆ. ಎಲ್ಲರ ಅಂಗವಿಕಲರಿಗೂ ಇವತ್ತು ಸೈಕಲ್ ಕೊಡೋದಾಗಿರ್ಬೋದು, ಮತ್ತೆ ರಕ್ತದಾನ ಶಿಬಿರ ಆಗಿರ್ಬೋದು, ಎಲ್ಲ ಯೋಜನೆಗಳನ್ನು ಒಬ್ಬ ನಾಯಕರಾಗಿ ಇವರು ತಗೊಂಡು ಇವತ್ತು ಮಾಡ್ತಾ ಇದ್ದಾರೆ. ಅಣ್ಣವರ ಹುಟ್ಟು ಹಬ್ಬನ ನಾವು ಕೂಡ ಅದರಲ್ಲಿ ಒಂದು ಭಾಗಿಯಾಗಿರೋದಕ್ಕೆ ನಮ್ಗೆ ಹೆಮ್ಮೆ ಇದೆ, ಸಂತೋಷ ಆಗಿದೆ. ಅಣ್ಣಂಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮಿಗಿಲಾಗಿ ಇಲ್ಲೆಲ್ಲ ನಾವೆಲ್ಲ ಸೇರಿರೋರು ಎಲ್ಲ ಯಾರು ಅಂತಂದ್ರೆ ಅವರ ಸ್ನೇಹಿತರು, ಅವರ ಬಂಧು ಬಳಗದವ್ರ ರೀತಿ ನಾವು ಅವ್ರ ಜೊತೆ ಸೇರಿ ಅವ್ರ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದೀವಿ. ನಾವು ಎಲ್ಲರೂ ಪ್ರತಿಯೊಬ್ರು ಯಾರೇ ಬಂದಿರ್ಬೋದು, ಅವರು ಖುದ್ದು ವಾರಂಟಿಯರ್ ಆಗಿ ಬಂದು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮಿಗಿಲಾದ ಆಶೀರ್ವಾದ ಎಲ್ಲೂ ನಾನು ಕಂಡಿಲ್ಲ. ಯಾಕಂದ್ರೆ ಎಷ್ಟೋ ಜನ ಅವ್ರ ಹುಟ್ಟಿದಬ್ಬ ಆಚರಿಸ್ಕೋಬೇಕು, ಮತ್ತೊಂದು ಫಂಕ್ಷನ್ ಮಾಡ್ಬೇಕಂದ್ರೆ ಜನನ ಕರೀತಾರೆ, ಸಾರ್ ಬನ್ನಿ ಸಾರ್ ಅಂತ. ಇಲ್ಲ, ಯಾರು ಬಂದಿಲ್ಲ, ಇಲ್ಲ ಅವ್ರು ಹುಡ್ಕೊಂಡ್ ಬಂದಿದ್ದಾರೆ ಅಣ್ಣನ ವಿಶ್ವಾಸ ಮಾಡಕ್ಕೆ. ಇದಕ್ಕಿಂತ ಮಿಗಿಲಾದ ನಮ್ಗೆ ಯಾವುದು ನಮ್ಗೆ ಹೆಮ್ಮೆ ಆಗುತ್ತೆ. ಇಂತ ಒಬ್ರು ಸ್ನೇಹಿತನ ಜೊತೆ ನಾವು ಇದ್ದೀವಿ ಅನ್ನಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಪ್ರೀತಿಯ ನಾಯಕ, ನಮ್ಮ ಗೋವಿಂದರಾಜನಗರದ ನಮ್ಮ ಸ್ನೇಹಿತರಾದ ಉಮೇಶ್ ಶೆಟ್ಟಿ ಅಣ್ಣನವರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಮೇನ್ ಆಗಿ ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದಕ್ಕೆ ಕಾರಣ ಜನರ ಜೊತೆ ಬೆರೆಯಕ್ಕೆ ಒಂದು ಕಾಲ ಅವಕಾಶ ಬೇಕಾಯ್ತು. ಅದನ್ನ ಈ ಒಂದು ರೀತಿಯಲ್ಲಿ ಸದುಪಯೋಗ ಮಾಡ್ಕೊಂಡು ಜನರ ಜೊತೆ ಬೆಳೆಸಿದ್ದಾರೆ. ಅವ್ರ ಕಷ್ಟ ಸುಖಗಳನ್ನೆಲ್ಲ ಆಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡಿ, ಒಬ್ಬ ನಾಯಕನಿಗೆ ಇರಬೇಕಾದ ಗುಣ ಯಾವುದು ಅಂತಂದ್ರೆ ಅಧಿಕಾರ ಇದ್ದಾಗ ಜನರ ಬಳಿ ಹೋಗೋದಲ್ಲ, ಅಧಿಕಾರ ಇಲ್ದಿರೋ ಟೈಮಲ್ಲಿ ಯಾವ ನಾಯಕ ಒಬ್ಬ ಜನರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರ ಕಷ್ಟ ಸುಖದ ಆಲಿಸ್ತಾನೆ, ಅವನೇ ನಿಜವಾದ ನಾಯಕ. ಇವತ್ತು ಒಂದು ಅಲ್ಪ ಮತದಿಂದ ನಮ್ಮ ಉಮೇಶ್ ಶೆಟ್ಟಿ ಅವರು ಸೋತಿರ್ಬೋದು, ಆದ್ರೆ ಅವತ್ತಿಂದ ಇವತ್ತವರೆಗೂ ನಮ್ಮ ಬಿಜೆಪಿಯ ಪ್ರತಿಯೊಂದು ಕೆಲಸದಲ್ಲೂ ಭಾಗಿಯಾಗಿ ಗೋವಿಂದರಾಜನಗರದ ಎಲ್ಲಾ ಕ್ಷೇತ್ರದ ಜನರ ಮತ ಬಾಂಧವರಿಗೆ ಅವ್ರ ಕೈಲಾದಂತ ಸಹಾಯ ಮಾಡ್ತಾ ಮತ್ತೆ ಅವ್ರ ಜೊತೆ ಬೆರೀತಾ ಇದ್ದಾರೆ. ಮುಖ್ಯವಾಗಿ ನೋಡ್ಬೇಕು, ಇವತ್ತು ಇಷ್ಟೊಂದು ಸಹಸ್ರ ಜನ ಬಂದಿದ್ದಾರೆ ಅಂತಂದ್ರೆ ನೀವು ನೋಡ್ಬೋದು. ಯಾಕೆಂದ್ರೆ ಅವ್ರ ಮೇಲೆ ಪ್ರೀತಿ, ಅವ್ರು ಎಲ್ಲಾ ಜನರ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೆ ಹೋಗ್ತಾರೆ, ಅವ್ರ ಹತ್ರ ಇರೋಂತ ಕಷ್ಟ ಆಲಿಸ್ತಾರೆ. ಸರ್ಕಾರದಿಂದ ಏನೋ ಸೌಲಭ್ಯ ಕೊಡಕ್ಕಾಗತ್ತಾ, ಅವ್ರ ಕಡೆಯಿಂದ ಕೊಡಕ್ಕಾಗತ್ತಾ, ಅದನ್ನೆಲ್ಲ ಪ್ರತಿಯೊಂದನ್ನು ಸುಮಾರು 3 ವರ್ಷಗಳಿಂದ ಅವರು ಸೋತಿದ್ರು ಸಹ, ಅವರು ಅಲ್ಪ ಮತದಿಂದ ಸೋತಿದ್ರು, ಏನು ಜಾಸ್ತಿ ಇಲ್ಲ, ಅಲ್ಪ ಮತ ಸೋತಿದ್ರು ಸಹ ಅವರು ಎಲ್ಲರ ಬಳಿ ಹೋಗಿ ಅವ್ರ ಕೈಲಾದ ಸಹಾಯ ಖಂಡಿತ ಮಾಡ್ತಾ ಇದ್ದಾರೆ. ಸರ್, ಇವತ್ತು ಡಯಾಲಿಸಿಸ್ ಅವರಿಗೆ ಮತ್ತು ಅಂಗವಿಕಲ ಚೇರ್ ಎಲ್ಲ ಕೊಟ್ಟರು, ಏನೆಲ್ಲ ಆ ರೀತಿ ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತು ನೋಡಿ. ಇವತ್ತು ಅದೇನೆ, ಯಾವತ್ತು ಜನ ಸ್ಪಂದನೆ ಮಾಡಲೇಬೇಕು ಅಂತ ಅವರು ಒಂದು ದೃಢ ಸಂಕಲ್ಪ ಮಾಡಿ ಇವತ್ತು ಅಂಗವಿಕಲರಿಗೆ ಚೇರ್ ಆಗಿರ್ಬೋದು, ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರಿಗೆ ಧನ ಸಹಾಯ ಆಗಿರ್ಬೋದು, ಮತ್ತೆ ಯಾರು ಕೆಲಸ ಅವ್ರ ಜೊತೆ ನಿಂತು ಬೆನ್ನಿಗೆ ಬೆನ್ನು ನಿಂತು ಕೈಗೆ ಕೈ ಜೋಡಿಸಿ ಯಾರು ಮಾಡ್ತಾ ಇದಾರೆ ಅವ್ರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅವ್ರಿಗೆ ಕೈಲಾದಂತ ಒಂದು ಏನೇ ಆಗಿರ್ಬೋದು. ಇವತ್ತು ಸುಮಾರು ಒಂದು 5,000 ಜನಕ್ಕೆ ಒಂದು ಬಟ್ಟೆ ಸಹ ಅವ್ರಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಕೆಲವು ಜನಕ್ಕೆ ಸಹಾಯಧನ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಕೆಟ್ಟದ್ರಿಂದ ಅವ್ರಿಗೆ ಏನ್ ಮಾಡಕ್ ಸಾಧ್ಯನೋ ಅದನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಒಬ್ಬ ನಾಯಕ ನಾವು ಆರಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಗೋವಿಂದರಾಜನಗರ ಕ್ಷೇತ್ರದ ನಾಯಕ ಯಾರು ಅಂತಂದ್ರೆ ಅದು ನಮ್ಮ ಉಮೇಶ್ ಶೆಟ್ಟಿ ಅಂತ ಎಲ್ಲರೂ ಗಟ್ಟಿಯಾಗಿರ್ಬೇಕು. ನಾವು ಅದೇ ರೀತಿ ನಮ್ಮ ಎಲ್ಲಾ ಸ್ನೇಹಿತರನ್ನ ಕೈ ಜೋಡಿಸಿ ಉಮೇಶ್ ಶೆಟ್ಟಿಯನ್ನು ಮುಂದಿನ ದಿನಗಳಲ್ಲಿ ನಾವು ನಾಯಕರಾಗಿ ನಾವು ತಗೊಂಡ್ಬರ್ತೀವಿ, ಗೆಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಅತ್ಯಾಧಿಕ ಕೆಲಸ ಮಾಡೋದಕ್ಕೆ ನಮ್ಮ ಏನೇನು ಸೌಲಭ್ಯ ಕೊಡ್ಬೋದು ಸರ್ಕಾರ, ಅದೆಲ್ಲ ನಮ್ಮ ಮನೆಯವ್ರು ತಗೊಂಡ್ಬರ್ತಾರೆ ಅಂತ ನಮ್ಗೆಲ್ಲರಿಗೂ ದೃಢ ವಿಶ್ವಾಸ ಇದೆ ಖಂಡಿತವಾಗಿ.